ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬಟ್ಕಾಯಿ ರುಚಿ ಚಾನಲ್ಗೆ. ನಾವು ಹೋಟೆಲಲ್ಲೆಲ್ಲ ಸಿಗುವಂಥ ಪೇಪರ್ ದೋಸೆನ ಹೇಗೆ ಮಾಡೋದಂತ ನೋಡ್ಕೊಬರೋಣ. ನೋಡಿ, ಮೊದಲಿಗೆ ಇಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ, ಬೆಳ್ತಿಗೆ ಅಕ್ಕಿ. 2 ಗ್ಲಾಸ್ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇದೇ ಗ್ಲಾಸಲ್ಲಿ 3/4 ಗ್ಲಾಸು ಉದ್ದಿನಬೇಳೆನ ಹಾಕ್ಕೊಂಡ್ರೆ ಆಯ್ತು ಇದಕ್ಕೆ. ಮತ್ತು ಇದಂತೂ ಮಿಸ್ ಮಾಡೋದಕ್ಕೆ ಹೋಗಬೇಡಿ, ಇದು ಮೆಂತೆಕಾಳು ಒಂದು ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಈಗ ಇದನ್ನು ನೆನೆಸಿಡೋಣ. ಇದೊಂದು 6 ಗಂಟೆ ಕಾಲ ನೆನೆಯಲಿ, ಮತ್ತು ಕಡಿಯೋಣ ಮಿಕ್ಸಿಯಲ್ಲಿ. ನೋಡಿ, ಇದು 6 ಗಂಟೆ ನೆನೆಸಿಟ್ಟಿದ್ದೀನಿ ಅಕ್ಕಿ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದು ನೋಡಿ, ಕುಚ್ಚಲಕ್ಕಿ, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನಮಗೆ ದೋಸೆ ಸ್ವಲ್ಪ ಕ್ರಿಸ್ಪಿಯಾಗಿ ಸ್ವಲ್ಪ ಸಾಫ್ಟಾಗಿ ಬರಬೇಕಂದ್ರೆ ಅದನ್ನು ಮಿಕ್ಸ್ ಮಾಡಿಕೊಳ್ಳೇಬೇಡಿ. ಇದು ಮಂಗಳೂರು ಸೈಡಲ್ಲೆಲ್ಲ ಜಾಸ್ತಿ ಕುಚ್ಚಲಕ್ಕಿ ಅಂತ, ಬಾಯ್ಲ್ ರೈಸ್ ಅಂತ ಹೇಳ್ತಾರೆ. ಇದನ್ನು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಕಡ್ಕೊಂಡ್ರೆ ಆಯಿತು. ನಿಮಗೆ ಮಳೆಗಾಲದಲ್ಲೆಲ್ಲ ಹುಳಿ ಬರಲ್ಲ ಹಿಟ್ಟು ಅನ್ನೋರಿಗೆ ನೋಡಿ ಈ ರೀತಿ ಮಾಡ್ಕೊಳ್ಳಿ. ನಮ್ಮಲ್ಲಿ ಕುಕ್ಕರ್ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೇ ಇರುತ್ತೆ. ನಾನು ಕುಕ್ಕರಿಗೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಕುಕ್ಕರಿಗೆ ಹಿಟ್ಟು ಹಾಕಿಡೋದ್ರಿಂದ ಎಷ್ಟು ಚೆನ್ನಾಗಿ ಹುಳಿ ಬರುತ್ತೆ ಅಂದರೆ ನಾನೇ ತೋರಿಸ್ತೀನಿ ನಿಮಗೀಗ. ಹಿಟ್ಟೆಲ್ಲ ಕಡ್ದಾಯ್ತು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಕೈಯಲ್ಲೇ ಕಲಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಸ್ಪೂನು ಚಮಚ ಎಂತಾದರೂ ತಗೊಂಡು ಕಲಿಸ್ಕೋಬೋದು. ಕಲಸಿ ಆಯ್ತು ಇದೀಗ. ಇದನ್ನೀಗ ಮುಚ್ಚಳ ಮುಚ್ಚಿಟ್ಬಿಡೋಣ. ಇದಕ್ಕೆ ವಿಶಿಲು ಹಾಕಬೇಕು, ಇಲ್ಲಾದರೆ ಅಷ್ಟು ಹುಳಿ ಬರಲ್ಲ. ನಾನಿಲ್ಲಿ ಮುಚ್ಚಳ ಮುಚ್ಚಿ ವಿಶಿಲನ್ನ ಹಾಕಿಡ್ತಾ ಇದ್ದೀನಿ. ನೈಟ್ ಇಟ್ಟರೆ ಬೆಳಿಗ್ಗೆನೇ ಓಪನ್ ಮಾಡೋದು. ನೋಡಿ, ಇದು ನೈಟ್ ಇಟ್ಟಿರುವಂಥದ್ದು. ಈಗ ನೋಡಿ, ಹಿಟ್ಟು ಒಳ್ಳೆ ಹುಳಿ ಬಂದಿದೆ ಹಿಟ್ಟು. ಯಾರಿಗೆಲ್ಲ ಮನೇಲಿ ಹಿಟ್ಟು ಹುಳಿ ಬರಲ್ಲ ಅಂತ ಇದ್ದರೆ ಈ ಥರ ನೀವು ಉಪಯೋಗ ಮಾಡ್ಕೋಬೋದು. ಈ ಥರ ಮಾಡಿಕೊಟ್ರೆ ನಾವು ಮನೇಲಿ ಒಂದು ದೋಸೆ ಅಲ್ಲ 2-3 ದೋಸೆ ಹಾಗೆ ಹೋಗ್ತಾ ಇರುತ್ತೆ ಒಳಗೆ. ಕ್ರಿಸ್ಪಿಯಾಗಿ ಸಾಫ್ಟಾಗಿ ಹೋಟ್ಲಿಗಿಂತನೂ ಎಷ್ಟು ಸೂಪರಾಗಿ ಆಗುತ್ತೆ ಅಂದರೆ ನಿಮಗೀಗ ದೋಸೆನ ಹಾಕಿ ತೋರಿಸ್ತೀನಿ ನಾನು. ನಾವು ಆ ಬಾಯ್ಲ್ ರೈಸ್ ಹಾಕ್ತೀವಲ್ಲ ನೋಡಿ, ಕಲರು ಚೆನ್ನಾಗಿ ಬರುತ್ತೆ, ಸಾಫ್ಟು ಆಗಿ ಬರುತ್ತೆ, ಮತ್ತು ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂದರೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮಸಾಲೆ ದೋಸೆ. ಬೇರೆ ಏನೂ ಹಾಕಿಲ್ಲ ಇದಕ್ಕೆ, ಖಾಲಿ ರೈಸ್ ಮಾತ್ರ ಮಿಕ್ಸ್ ಮಾಡಿರೋದಂಥದ್ದು. ನೋಡಿದ್ರಲ್ಲ, ಹೋಟ್ಲಲ್ಲಿ ಮಾಡುವಂಥ ಮಸಾಲೆ ದೋಸೆ ಹೋಟ್ಲಿಗಿಂತನೂ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅಷ್ಟು ಕ್ರಿಸ್ಪಿ, ಅಷ್ಟು ಸಾಫ್ಟಾಗಿ ಬರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ಸಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಮ್ಮೆ ನಿಮಗೆ ಸಿಗೋಣ.